ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು SSLC ಸ್ಟೂಡೆಂಟ್ಸ್ಗಳಿಗೆ, ಪೇರೆಂಟ್ಸ್ಗಳಿಗೆ ಮತ್ತು ಟೀಚರ್ಸ್ಗಳಿಗೆ ಒಂದು ಬಿಗ್ ಆಗಿರ್ತಕ್ಕಂಥ ರಿಲೀಫ್ ಆಗಿದೆ. 2026-27ನೇ ಶೈಕ್ಷಣಿಕ ಸಾಲಿನಲ್ಲಿ SSLCಗೆ ಒಟ್ಟು ಎಷ್ಟು ಅಂಕಗಳ ಪರೀಕ್ಷೆಗೆ ಮಾಡ್ತಾರೆ. ಸೊ ಅದು 525 ಆಗುತ್ತಾ ಅಥವಾ 625 ಆಗುತ್ತಾ, ತೃತೀಯ ಭಾಷೆಗಳಿಗೆ ಗ್ರೇಡಿಂಗ್ ಇದೆಯಾ, ಮಾರ್ಕ್ಸ್ ಇದೆ ಅಂತಕ್ಕಂಥ ಭಾಳ ಬಿಗ್ ಕನ್ಫ್ಯೂಷನ್ ಇತ್ತು. ಸದ್ಯಕ್ಕಂತೂ ಒಂದು ಮೌಲ್ಯಾಂಕನ ಸುತ್ತೋಲೆಯಲ್ಲಿ ಇಲಾಖೆ ಒಂದು ನಿರ್ದೇಶನ ಮಾಡಿದೆ. ಇನ್ನು ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ಸ್ಟಾರ್ಟಿಂಗ್ ಮಾತ್ರ ಅವ್ರು ಏನು ಮಾಡಿದ್ದಾರೆ, ಒಂದು ಆರ್ಡ್ರನ್ನು ಮಾಡಿದ್ದಾರೆ. ಅದರಲ್ಲಿ ನಾನು ನಿಮಗೆ ತೋರಿಸ್ತೀನಿ ಏನಿದೆ ಅಂತ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದ್ರಿ. ಸೊ ನೋಡ್ಕೊಂಡು ಬರೋಣ ಈ ವರ್ಷ SSLCಯಲ್ಲಿ ಏನು ಇಲಾಖೆ ಒಂದು ಮೌಲ್ಯಾಂಕನದಲ್ಲಿ ನಿರ್ದೇಶನ ಮಾಡಿದೆ ಅಂತ. ಇದು ಬಂದುಬಿಟ್ಟು ಆಯುಕ್ತರ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ, ನೃಪತುಂಗ ರಸ್ತೆ, ಬೆಂಗಳೂರು 1, ದಿನಾಂಕ 16/6/2026ಕ್ಕೆ ಹೊರಡಿಸಿರ್ತಕ್ಕಂಥ ಮೌಲ್ಯಾಂಕನದ ಸುತ್ತೋಲೆ. ಓಕೆ, ವಿಷಯ 2026-27ನೇ ಶೈಕ್ಷಣಿಕ ಸಾಲಿನಲ್ಲಿ ರಾಜ್ಯ ಪಠ್ಯಕ್ರಮದ ಸರ್ಕಾರಿ ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ 1ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮೌಲ್ಯಾಂಕನ ನಡೆಸುವ ಬಗ್ಗೆ ಅಂತ ಇದೆ. ಇದು 16 ಪುಟಗಳ ಒಂದು ಆರ್ಡರ್ ಇದೆ. 15ರಿಂದ 16 ಪುಟ ಇದೆ. ಸೊ ಅದರಲ್ಲೆಲ್ಲ ಫಸ್ಟ್ ಅವ್ರು ಏನು ಮಾಡಿದ್ದಾರೆ ಅಂದರೆ 1ರಿಂದ 5ಕ್ಕೆ, 6ರಿಂದ 8ಕ್ಕೆ ಅವೆಲ್ಲವುಗಳನ್ನು ಎಷ್ಟು FA ಮಾಡಬೇಕು, ಎಷ್ಟು SA ಮಾಡಬೇಕು, ಡೇಟ್ ಎಷ್ಟು, ಆಮೇಲೆ ಪಠ್ಯಕ್ರಮವನ್ನು ಎಷ್ಟು ಪರಿಗಣಿಸಬೇಕು, ಪರೀಕ್ಷೆಯ ದಿನಾಂಕಗಳು ಯಾವಾಗಿದ್ದಾವೆ, ಓಕೆ, ಪ್ರಶ್ನೆ ಪತ್ರಿಕೆ ಸ್ವರೂಪ ಹೇಗೆ ಮಾಡಬೇಕು ಅನ್ನೋದನ್ನು ವಿವರವಾದ ನಿರ್ದೇಶನಗಳನ್ನು ನಾವು ಪುಟ ಸಂಖ್ಯೆ 1ರಿಂದ 12, 13ರ ಪುಟದಲ್ಲಿ ನೋಡ್ತೀವಿ. ಬಟ್ ಇದೇ ಸುತ್ತೋಲೆಯ ಮುಂದುವರೆದ ಭಾಗದಲ್ಲಿ SSLCಗೆ ಸಂಬಂಧಪಟ್ಟಂತೆ ಸೊ ಈ ಒಂದು ಸುತ್ತೋಲೆಯಲ್ಲಿ ಸಪ್ರೇಟ್ ಆಗಿರ್ತಕ್ಕಂಥದ್ದೇ ಕೆಲವೊಂದಿಷ್ಟು ಏನು ಮಾಡಿದಾರಪ್ಪ ಅಂದ್ರೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ತಾವು ನೋಡ್ತಾ ಇರ್ಬೋದು 9 ಮತ್ತು 10ನೇ ತರಗತಿಗಳಿಗೆ ಮೌಲ್ಯಾಂಕನ. ಸೊ FA 1 ಇದೆ. ಸೊ ಟೋಟಲಿ 25% ಸಿಲೆಬಸ್ಸು. ಅದು ಬಂದುಬಿಟ್ಟು 15ರ 2 ಪ್ರೊಜೆಕ್ಟ್ ಪೇಪರ್ ಇರ್ತದೆ, ಒಂದು ರಿಟರ್ನ್ ಪೇಪರ್ ಇರ್ತದೆ 50. ಅದನ್ನು 50 ಮಾರ್ಕ್ಸ್ ಏನು ಮಾಡ್ತಾರೆ, ತಗೊಳ್ತಾರೆ. ಸೊ ಇದ್ರದ್ದು ಡೇಟ್ ಬಂದುಬಿಟ್ಟು 28/7/26ರಿಂದ 30/7/2026ರವರೆಗೆ ಅದನ್ನು FA 1 ಮಾಡ್ತಾರೆ. ಸೇಮ್ FA 2 ಅದ, ಅಲ್ಲಿನೂ ಕೂಡ 15 ಅಂಕರ 2 ಚಟುವಟಿಕೆ, 20 ಅಂಕದ ಲಿಖಿತ ಪರೀಕ್ಷೆ. ಎಕ್ಸಾಮ್ ಡೇಟ್ 27/8ರಿಂದ 31/8. ಇನ್ನು ಫಸ್ಟ್ SAಗೂ ಕೂಡ ಕೊಟ್ಟಿದ್ದಾರೆ 625 ಅಂಕಗಳಿಗೆ ಪರೀಕ್ಷೆ. ಗೊತ್ತಿರಲಿ, ಇಲ್ಲಿ 9 ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಏನು ಮಾಡಿದ್ದಾರೆ ಅಂತಂದರೆ 50% ಸಿಲೆಬಸ್ ಇದೆ. ಸೊ ಇಲ್ಲಿ ಪ್ರಥಮ ಭಾಷೆಗೆ 100, ದ್ವಿತೀಯ, ತೃತೀಯ ಮತ್ತು ಕೋರ್ ವಿಷಯಗಳಿಗೆ 80 ಅಂಕಗಳಿಗೆ ಒಟ್ಟು ಲಿಖಿತ 500. ಓಕೆ, ಈ ಎಕ್ಸಾಮ್ ಡೇಟನ್ನು ಕೂಡ 23/9ರಿಂದ 30/9ರವರೆಗೆ SA 1ನಲ್ಲಿನೂ ಕೂಡ ನಿಮ್ಗೆ ಏನು ಮಾಡ್ತಾ ಇದ್ದಾರೆ, 625 ಅಂಕಕ್ಕೆ 9th 10th ಎಕ್ಸಾಮನ್ನು ನಡೆಸ್ತಾ ಇದ್ದಾರೆ. ಓಕೆ, ಇದು ಇಂಟರ್ನಲ್ ಇದೆ. ಇಂಟರ್ನಲ್ 125ಕ್ಕೆ ಇರ್ತದೆ, ಕನ್ನಡದಲ್ಲಿ 25, ಬಾಕಿಯೆಲ್ಲ 20 ಇರ್ತದೆ. ಅದನ್ನು ಅಸೆಸ್ ಮಾಡ್ತಾರೆ. FA 3ದು ಕೊಟ್ಟಿದ್ರು, ಸೇಮ್ ಇದೆ. FA 4ದು ಸೇಮ್ ಇದೆ. ಇದು 9th ಆ್ಯನ್ಯುವಲ್ ಎಕ್ಸಾಮ್ ಪ್ರಿಪ್ರೇಟ್ರಿನೂ ಕೂಡ ಕೊಟ್ಟಿದ್ದಾರೆ ಈ ವರ್ಷ. ಕೇವಲ ಅಭ್ಯಾಸಕ್ಕಾಗಿ ಮಾತ್ರ 9ನೇ ತರಗತಿಗೆ ಒಂದು 100ರಷ್ಟು ಪಠ್ಯ ಪುಸ್ತಕದ ಪೂರ್ವ ಸಿದ್ಧತಾ ಪರೀಕ್ಷೆ ಮಾಡ್ತಾರಂತೆ. ಪ್ರಿಪ್ರೇಟ್ರಿ ಎಕ್ಸಾಮನ್ನು 9th ತೊಗೊಳ್ಬೇಕು. ಓಕೆನಾ. ಸೊ ಇದೇನಷ್ಟು ನಮಗೆ ಇಂಪಾರ್ಟೆಂಟ್ ಅಲ್ಲ. ಸೊ ಅದ್ರದ್ದು ಕೂಡ SA 2 ಎಕ್ಸಾಮ್ದು ಕೂಡ ಅವ್ರು ಏನು ಮಾಡಿದ್ದಾರೆ ಅಂದರೆ ಕೊಟ್ಟಿದ್ದಾರೆ. ಇಲ್ಲಿದೆ ನೋಡಿ, 10th ಬಂದುಬಿಟ್ಟು ಪೂರ್ವ ಸಿದ್ಧತಾ ಪರೀಕ್ಷೆ. ಅದನ್ನು ಕೂಡ ಬೋರ್ಡ್ ಅವರು ನಡೆಸ್ತಾರೆ. ಅದರಲ್ಲಿನೂ ಕೂಡ ಎಕ್ಸಾಮ್ ಡೇಟನ್ನು ಕೂಡ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಹೇಳಿದ್ದಾರೆ. ಮುಂದೆ ನಿಮಗೆ ಸಪ್ರೇಟಾಗಿ ಸುತ್ತೋಲೆಯನ್ನು ಹೊರಡಿಸ್ತಾರೆ. ಅಲ್ಲಿನೂ ಕೂಡ ನಿಮಗೆ ಪ್ರಥಮ ಭಾಷೆಗೆ 100 ಲಿಖಿತ 25 ಆಂತರಿಕ ಅಂಕ, ದ್ವಿತೀಯ, ತೃತೀಯ ಭಾಷೆ ಮತ್ತು ಕೋರ್ ವಿಷಯಕ್ಕೆ 80 ಲಿಖಿತ 20 ಆಂತರಿಕ ಅಂಕ, 100 ಅಂಕಗಳಂತ ಅವ್ರು ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಓಕೆ, ಇಲ್ಲಿದೆ ನೋಡಿ ವಾರ್ಷಿಕ ಪರೀಕ್ಷೆ. ಸೊ ನಾನು ಹೈಲೈಟ್ ಮಾಡ್ತಕ್ಕಂಥದ್ದು ಇದೇ ಒಂದು ಮೇನ್ ಪಾಯಿಂಟು. ಇಲ್ಲಿ KSEB ವತಿಯಿಂದ ಪ್ರಕಟಿಸುವ ವೇಳಾಪಟ್ಟಿಯಂತೆ 10ನೇ ತರಗತಿ ವಾರ್ಷಿಕ ಪರೀಕ್ಷೆ ಮಾಡ್ತಾರೆ 625 ಅಂಕಗಳಿಗೆ ಅಂತ ಇದೆ. ಓಕೆ, ಕ್ಲಿಯರ್ ಆಯಿತು. 6 ಸಬ್ಜೆಕ್ಟ್ ಮಾಡ್ತಾರೆ. ಸೊ ಇಲ್ಲಿ ಫಸ್ಟ್ ಲ್ಯಾಂಗ್ವೇಜ್ 100 ಮಾರ್ಕ್ಸ್ ಇದೆ. ದ್ವಿತೀಯ, ತೃತೀಯ ಮತ್ತು ಕೋರ್ ವಿಷಯಕ್ಕೆ 80 ಅಂಕಗಳಿಗೆ IS ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನಡೆಸ್ತಾರೆ ಅಂತ ಇದೆ. ಇಂಟರ್ನಲ್ ಇದೆ. ಸೊ ಇಂಟರ್ನಲ್ ಒಟ್ಟು 200ದಿಂದ ಇಂಟರ್ನಲನ್ನು ಫಸ್ಟ್ ಲ್ಯಾಂಗ್ವೇಜ್ಗೆ 25 ಮಾಡಬೇಕು, ಸೆಕೆಂಡ್, ಥರ್ಡ್ ಮತ್ತು ಕೋರ್ಗೆ 20 ಅಂಕಕ್ಕೆ ಇಂಟರ್ನಲನ್ನು ಅಸೆಸ್ಮೆಂಟ್ ಮಾಡಬೇಕು. ಸೊ ಒಟ್ಟು ರಿಸಲ್ಟ್ ಬರ್ತಕ್ಕಂಥದ್ದು ಎಷ್ಟಪ್ಪ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ಅವರು. ಪ್ರಥಮ ಭಾಷೆಗೆ 125, ದ್ವಿತೀಯ, ತೃತೀಯ ಮತ್ತು ಕೋರ್ ವಿಷಯಗಳಿಗೆ 100 ಅಂಕಗಳಿಗೆ ಮೌಲ್ಯಾಂಕನವನ್ನು ಮಾಡ್ತಾರೆ. ಈ ಆಂತರಿಕ ಮೌಲ್ಯಾಂಕನದ ಅಂಕ ಮತ್ತು KSE ಬೋರ್ಡ್ನ ವಾರ್ಷಿಕ ಪರೀಕ್ಷೆ ಅಂಕ 125+100 625 ಪರಿಗಣಿಸಿ ಮಂಡಳಿಯಿಂದ ಫಲಿತಾಂಶವನ್ನು ಪ್ರಕಟ ಮಾಡ್ತಾರೆ ಅಂತಕ್ಕಂಥದ್ದಿದೆ. ಸೊ ಒಟ್ಟಾರೆ ಕ್ಲಿಯರ್ ಆಯಿತು. ಈ ವರ್ಷ 625ಕ್ಕೆ ಪರೀಕ್ಷೆ ಇರ್ತದೆ. ಅದರಲ್ಲಿ ತೃತೀಯ ಭಾಷೆಗಳಿಗೆ ಏನಾಗ್ತದಪ್ಪ ಅಂದ್ರೆ ಅಂಕಗಳನ್ನು ಕೊಡ್ತಾರೆ ಅಂತಕ್ಕಂಥದ್ದು ಈ ಸುತ್ತೋಲೆಯಲ್ಲಿ ಇದೆ. ಇಷ್ಟಿತ್ತು ಈ ಅಪ್ಡೇಟ್ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.